ಮುಂದಿನ ರಾಶಿ ವೃಶ್ಚಿಕ ರಾಶಿ. ರಾಶಿಯಾಧಿಪತಿ ಕುಜಗ್ರಹ ಬಂದು ನಿಮಗೆ 5ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ. ಆಲ್ರೆಡಿ ಶನಿ ಗ್ರಹ ಬಂದು 5ನೇ ಮನೆಯಲ್ಲೇ ಇರ್ತಾನೆ. 5ನೇ ಮನೆ ಜೊತೆಗೆ ನಿಮಗೆ 6ನೇ ಮನೆ ಅಧಿಪತಿ ಆದ ರಾಶಿಯಾಧಿಪತಿನೂ 6ನೇ ಮನೆ ಅಧಿಪತಿನೂ ಬಂದು ಕುಜಗ್ರಹ ನಿಮ್ಗೆ 5ನೇ ಮನೆಯಲ್ಲಿ ಕೂತ್ಕೊಂಡಾಗ ಹೇಗೆ ಅಂತಂದರೆ ನಿಮ್ಗೊಂಥರ ಎಲ್ಲದಕ್ಕೂ ಡಬಲ್ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ. ಎಲ್ಲ ಪ್ರತಿಯೊಂದಕ್ಕೂ ಡಬಲ್ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ. ಈ ಕಡೆ 7ನೇ ಮನೆಯಲ್ಲಿ ಶುಕ್ರ ಗ್ರಹ ಇರ್ಬೋದು. ನಿಮಗೆ ಶುಕ್ರ ಇದ್ದು ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಬರ್ತಾ ಇರ್ಬೋದು. ಆದರೆ 2ನೇ ಮನೆ ಅಧಿಪತಿನೂ 5ನೇ ಮನೆ ಅಧಿಪತಿನೂ 8ನೇ ಮನೆಗೆ ಹೋದಾಗ ನಿಮಗೆ ಕೆಲಸದಲ್ಲಿ ಒತ್ತಡ ಜಾಸ್ತಿ, ನಿಮಗೆ ಕೆಲಸದಲ್ಲಿ ಮೋಸ ಆಗೋವಂಥದ್ದು ಅಥವಾ ಇನ್ವೆಸ್ಟ್ ಮಾಡಿರೋದ್ರಲ್ಲಿ ಲಾಸ್ ಆಗೋವಂಥದ್ದು, ಯಾವುದ್ರಲ್ಲೂ ನಿಮ್ಗೆ ಆಸಕ್ತಿ ಇರಲ್ಲ. ನೀವು ಯಾವುದೇ ಒಂದು ಕೆಲಸ ಸರಿಯಾಗಿ ಮಾಡಿದರೂ ಅದನ್ನು ಸರಿ ಇಲ್ಲ, ನೀನು ಮತ್ತೆ ಪುನಃ ಮಾಡು, ಈ ಥರ ಮತ್ತೆ ಒಂಥರ ಆಪಾದನೆಗಳು, ನಿಮ್ಮ ಬಗ್ಗೆ ಇಲ್ಲದೇ ಇರೋಂಥ ಚಾಡಿ ಹೇಳೋಂಥದ್ದು, ಈ ಥರ ಸಣ್ಣ ಪುಟ್ಟ ನಿಮ್ಮ ಮೇಲೆ ಒಂಥರ ದಬ್ಬಾಳಿಕೆ ಥರ ನಡೀತಾನೇ ಇರುತ್ತೆ. ಆದಷ್ಟು ವೃಶ್ಚಿಕ ರಾಶಿಯವರು ತುಂಬ ಹುಷಾರಾಗಿರಬೇಕು ಅಂತಲೇ ಹೇಳ್ತೀನಿ. ಅದರಲ್ಲಿ ವೃಶ್ಚಿಕ ರಾಶಿಯವ್ರ ಮಕ್ಕಳು ಯಾರ್ಯಾರು ಇರ್ತಾರೋ ಅದರಲ್ಲಿ ನಿಮಗೇನಾದರೂ ಶನಿ ದಶೆ ನಡೀತಾ ಇದ್ದರೆ ನಿಮ್ಮ ಮಕ್ಕಳು ವಿಪರೀತ ಹಠಮಾರಿಗಳಾಗಿರ್ತಾರೆ, ತುಂಬ ಮಂದಗತವಾಗಿರ್ತಾರೆ, ಹೇಳಿದ ಕೆಲಸ ಒಂದೂ ಮಾಡೋದಿಲ್ಲ, ಇಲ್ಲ ಅವ್ರ ಎಜುಕೇಷನ್ ಬಗ್ಗೆನೂ ಗಮನ ಕೊಡೋದಿಲ್ಲ. ಆದಷ್ಟು ನೀವು ಹುಷಾರಾಗಿರ್ಬೇಕು. ಯಾಕೆಂದರೆ 5ನೇ ಮನೆ ಅಧಿಪತಿ ಗುರುಗ್ರಹ ಯಾವಾಗ 8ನೇ ಮನೆಯಲ್ಲಿ ಇರ್ತಾನೋ ನಿಮ್ಗೆ ಈ ಕಡೆ ಒಂದು ಕಡೆ ಮನೆಯಲ್ಲಿ ಒತ್ತಡ ಬೇರೆ, ಒಂದು ಕಡೆ ಕೆಲಸದಲ್ಲೂ ಒತ್ತಡ, ಆ ಕಡೆ ಮಕ್ಳುಗಳು ಕೂಡ ಹೇಳಿದ ಮಾತು ಕೇಳಲ್ಲ. ಅದು ಜೂನ್ ಕಳೆದ ನಂತರ ನಿಮಗೆಲ್ಲದ ಪ್ರತಿಯೊಂದು ಸರಿಯಾಗ್ತಾ ಬರುತ್ತೆ. ನೀವೇನಪ್ಪ ಆರಾಧನೆ ಮಾಡಬೇಕಾಗತ್ತೆ ವೃಶ್ಚಿಕ ರಾಶಿಯವರು ಅಂದರೆ ಯಥೇಚ್ಛವಾಗಿ ನೀವು ಬಂದು ಗುರುಗ್ರಹನ ಆರಾಧನೆ ಮಾಡಿ, ಈ ಕಡೆ ಶನಿ ಗ್ರಹನೂ ಆರಾಧನೆ ಮಾಡಿ. ಪ್ರತಿ ಶನಿವಾರ ಬಂದು ಹನುಮಾನ್ ಚಾಲೀಸ್, ನಿಮ್ಗೆ ಓದೋಕ್ಕೆ ಬರೋ ಅಂಥವ್ರಿಗೆ ಹನುಮಾನ್ ಚಾಲೀಸ್ನ ಓದ್ತಾ ಬನ್ನಿ. ನಿಮಗಿಲ್ಲ ಓದೋದಕ್ಕೆ ಬರಲ್ಲ ಅಂತಂದರೆ ಒಂದು ಅಟ್ಲೀಸ್ಟ್ ಫೋನಲ್ಲಿ ಹಾಕಿದ್ರು ಕೂಡ ಹನುಮಾನ್ ಚಾಲೀಸ್ ಬರುತ್ತೆ, ಅದನ್ನು ಕೇಳ್ತಾ ಬನ್ನಿ. ಕೇಳಿದಷ್ಟು ನಿಮ್ಮ ಮನಸ್ಸು ತುಂಬ ಶಾಂತಿ ಆಗುತ್ತೆ, ಕೂಲ್ ಆಗುತ್ತೆ. ಮತ್ತು ಪ್ರತಿ ಗುರುವಾರ ಬಂದು ನೀವು ದತ್ತಾತ್ರೇಯ, ದಕ್ಷಿಣಾಮೂರ್ತಿ, ಗುರುಗ್ರಹ ಸಂಬಂಧಪಟ್ಟದ್ದು ಯಾವುದೇ ನಿಮ್ಗೆ ಯಾವ ದೇವರು ಬೇಕೋ ಆ ದೇವ್ರನ್ನ ಆರಾಧನೆ ಮಾಡ್ತಾ ಬನ್ನಿ. ಕಡಲೆಕಾಳನ್ನ ಯಥೇಚ್ಛವಾಗಿ ತೊಗೊಂಡೋಗಿ ದೇವಸ್ಥಾನದಲ್ಲಿ ಕೊಟ್ಟು ಅರ್ಚನೆ ಮಾಡಿಸ್ತಾ ಬನ್ನಿ. ಪ್ರತಿ ಗುರುವಾರ ಇದನ್ನು ಮಾಡ್ತಾ ಬಂದರೆ ನಿಮಗೆ ಜೂನ್ ಕೊಳೆಯೋವರೆಗೂ ಇದರಿಂದ ನಿಮಗೆ ಸ್ವಲ್ಪ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಬಂದು ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯ.